ನಮಸ್ಕಾರ ವೀಕ್ಷಕರೇ. ನೇಪಾಳ ಭಾರತದ ಕೊಡುಗೆ ಅಂದರೆ ನೀವು ನಂಬ್ತೀರಾ? ಹೌದು, ನಮ್ಮ ಕರ್ನಾಟಕದ ದೊರೆ ನಾಣ್ಯದೇವ ಅವರು ನೇಪಾಳವನ್ನ ಸ್ಥಾಪಿಸಿದರು. ಈ ದಿನ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಅನೇಕ ಇತಿಹಾಸಕಾರರ ಅಭಿಪ್ರಾಯದಂತೆ ನಾಣ್ಯದೇವರು ದಕ್ಷಿಣ ಭಾರತದ ಕರ್ನಾಟ ಮೂಲದ ಯೋಧರಾಗಿದ್ದರು. ತಮ್ಮ ಶೌರ್ಯ, ಧೈರ್ಯ ಮತ್ತು ರಾಜಕೀಯ ದೂರದೃಷ್ಟಿಯಿಂದ ಉತ್ತರ ಭಾರತಕ್ಕೆ ಆಗಮಿಸಿದ ಅವರು ಸ್ವತಂತ್ರ ರಾಜ್ಯವನ್ನ ನಿರ್ಮಿಸಿ ಇತಿಹಾಸದಲ್ಲಿ ಅಚ್ಚಳಿಯದ ಹೆಜ್ಜೆ ಗುರುತು ಮೂಡಿಸಿದರು. ಸುಮಾರು ಕ್ರಿಸ್ತಶಕ 1097ರಲ್ಲಿ ನಾಣ್ಯದೇವರು ಸಿಮ್ರೌಂಘಡವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಕರ್ನಾಟ ವಂಶದ ಆಡಳಿತಕ್ಕೆ ಚಾಲನೆ ನೀಡಿದರು. ಅವರ ಸಾಮ್ರಾಜ್ಯವು ಇಂದಿನ ದಕ್ಷಿಣ ನೇಪಾಳದ ತರಾಯಿ ಪ್ರದೇಶದಿಂದ ಉತ್ತರ ಬಿಹಾರದ ಮಿಥಿಲಾ ಪ್ರದೇಶದವರೆಗೆ ವಿಸ್ತರಿಸಿತ್ತು. ಆಡಳಿತದಲ್ಲಿ ನಾಣ್ಯದೇವರು ಸಮರ್ಥ, ಶಿಸ್ತಿನ ಮತ್ತು ದೂರದೃಷ್ಟಿಯ ರಾಜನಾಗಿ ಗುರುತಿಸಿಕೊಂಡಿದ್ದರು. ಕೋಟೆಗಳ ನಿರ್ಮಾಣ, ದೇವಾಲಯಗಳ ಅಭಿವೃದ್ಧಿ ಹಾಗೂ ಸಾರ್ವಜನಿಕ ಕಾಮಗಾರಿಗಳಿಗೆ ಹೆಚ್ಚಿನ ಉತ್ತೇಜನ ನೀಡಿದರು. ಕೃಷಿ ಮತ್ತು ವ್ಯಾಪಾರದ ಬೆಳವಣಿಗೆಗೆ ವಿಶೇಷ ಆದ್ಯತೆ ನೀಡಿದ ಅವರು ಗಡಿಭಾಗದ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸಿದರು. ಕೇವಲ ಆಡಳಿತಗಾರನಷ್ಟೇ ಅಲ್ಲದೆ ನಾಣ್ಯದೇವರು ಕಲೆ, ಸಾಹಿತ್ಯ ಮತ್ತು ಸಂಸ್ಕೃತಿಯ ಮಹಾನ್ ಪೋಷಕರಾಗಿದ್ದರು. ಸಂಸ್ಕೃತ ಭಾಷೆ ಹಾಗೂ ಮಿಥಿಲಾ ಸಂಸ್ಕೃತಿಯ ಬೆಳವಣಿಗೆಗೆ ಉತ್ತೇಜನ ನೀಡಿದ ಅವರು ಅನೇಕ ವಿದ್ವಾಂಸರು ಮತ್ತು ಕಲಾವಿದರಿಗೆ ಆಶ್ರಯ ಒದಗಿಸಿದರು. ಅವರ ಆಳ್ವಿಕೆಯಲ್ಲಿ ಮಿಥಿಲಾ ಪ್ರದೇಶವು ಶಿಕ್ಷಣ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಪ್ರಮುಖ ಕೇಂದ್ರವಾಗಿ ಬೆಳೆಯಿತು. ನೇಪಾಳದ ಇತಿಹಾಸದಲ್ಲಿ ನಾಣ್ಯದೇವ ಅವರು ದಕ್ಷಿಣ ಭಾಗದ ಪ್ರಮುಖ ರಾಜರಲ್ಲಿ ಒಬ್ಬರಾಗಿದ್ದರು. ನಾಣ್ಯದೇವ ಅವರು ಇಡೀ ನೇಪಾಳವನ್ನು ಏಕೀಕರಿಸಲು ಸಾಧ್ಯವಾಗಲಿಲ್ಲ. ಸಂಪೂರ್ಣ ನೇಪಾಳವನ್ನು ಏಕೀಕರಿಸುವ ಕಾರ್ಯವನ್ನು ಸುಮಾರು 6 ಶತಮಾನಗಳ ನಂತರ ಪೃಥ್ವಿನಾರಾಯಣ ಶಾ ಯಶಸ್ವಿಯಾಗಿ ನೆರವೇರಿಸಿದರು. ಸುಮಾರು ಕ್ರಿಸ್ತಶಕ 1147ರಲ್ಲಿ ನಾಣ್ಯದೇವ ಅವರು ನಿಧನರಾದರು. ಅವರ ನಂತರವೂ ಕರ್ನಾಟ ವಂಶದ ಆಡಳಿತ ಮುಂದುವರಿದು ಅವರ ಪರಂಪರೆ ಇತಿಹಾಸದಲ್ಲಿ ಮಹತ್ವದ ಸ್ಥಾನ ಪಡೆದುಕೊಂಡಿತು. ಕರ್ನಾಟ ವಂಶದ ಸ್ಥಾಪನೆ, ಸಿಮ್ರೌಂಘಡದ ಅಭಿವೃದ್ಧಿ, ಮಿಥಿಲಾ ಸಂಸ್ಕೃತಿ ಮತ್ತು ವಿದ್ಯೆಗೆ ಉತ್ತೇಜನ ನೀಡಿದ ಹಾಗೂ ನೇಪಾಳದ ತರಾಯಿ ಪ್ರದೇಶಗಳಲ್ಲಿ ಸ್ಥಿರ ಆಡಳಿತ ವ್ಯವಸ್ಥೆ ನಿರ್ಮಿಸಿದ ಸಾಧನೆಗಳ ಮೂಲಕ ರಾಜ ನಾಣ್ಯದೇವ ಅವರು ಇಂದಿಗೂ ಇತಿಹಾಸದಲ್ಲಿ ಸ್ಮರಣೀಯರಾಗಿದ್ದಾರೆ. ಇದು ನೇಪಾಳವನ್ನ ಸ್ಥಾಪಿಸಿದ ನಮ್ಮ ಕರ್ನಾಟಕದ ಹೆಮ್ಮೆಯೆಂದರೆ ನಾಣ್ಯದೇವ ಅವರ ಕುರಿತು ವಿಶೇಷ ವರದಿಯಾಗಿತ್ತು. ಇದೇ ರೀತಿಯ ಹೆಚ್ಚಿನ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ನಮ್ಮ ಚಾಲುಕ್ಯ ಟಿವಿ. ಧನ್ಯವಾದಗಳು.